ಹಾಯ್ ಎವ್ರಿವನ್. ಸೊ ಇವತ್ತು ನಮ್ಮ ನ್ಯೂಟ್ರಿಷನ್ ಕ್ಲಬ್ಬಲ್ಲಿ ಪಾಟ್ಲಕ್ ಪಾರ್ಟಿ ಇಟ್ಕೊಂಡಿದ್ರಿ. ಅಂದರೆ ನಮ್ಮ ಕ್ಲಬ್ ಮೆಂಬರ್ಸು ಎಷ್ಟೊಂದು ಜನ ಬರ್ತಾರಲ್ವ, ಅವರೆಲ್ಲರೂ ಪ್ರತಿಯೊಬ್ಬರು ಒಂದೊಂದು ಫುಡ್ನ ಮಾಡ್ಕೊಂಡು ಬಂದಿದ್ದರು ಮನೆಯಿಂದ. ಸೊ ನಾವೆಲ್ಲರೂ ಜೊತೇಲಿ ಕೂತು ಊಟ ಮಾಡಿ ಸೊ ಜೊತೇಲಿ ತಿಂದು ಖುಷಿಯಾಗಿ ನಕ್ಕೊಂಡು ಫನ್ ಮಾಡೋದಕ್ಕೆ ಅಂತ ಮಾಡಿದ್ರಿ. ಸೊ ಎಲ್ಲ ಲೈನಾಗಿ ಈ ಥರ ಕೂತ್ಕೊಂಡು ಜೊತೆಯಲ್ಲಿ ಕೂತು ಊಟ ಮಾಡೋದು ತುಂಬ ಮಜಾ ಕೊಡುತ್ತೆ. ಸೊ ಎಲ್ಲ ಬೇರೆ ಬೇರೆ ಕಡೆಯವರು, ಸೊ ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರೆ. ಇವರೆಲ್ಲ ಬಿಫೋರ್ ಜಾಯಿನ್ ಆಗೋದಕ್ಕೆ ಮುಂಚೆ ಯಾರೂ ಗೊತ್ತೇ ಇರಲಿಲ್ಲ ನಮಗೆ ಯಾರು ಅನ್ನೋದು. ಸೊ ಇಲ್ಲಿ ಬಂದಾದಮೇಲೆ ಎಲ್ಲ ಒಂದು ಫ್ಯಾಮಿಲಿ ಆಗಿದ್ದೀರಿ. ಅವ್ರವ್ರದ್ದು ಊರಿನ ಕಡೆ ವೆರೈಟಿ. ಸೊ ಒಬ್ಬರು ಜೋಳದ ರೊಟ್ಟಿ ಮಾಡ್ಕೊಂಬಂದಿದ್ರು, ಒಬ್ಬರು ಕಟ್ಲೆಟ್ ಮಾಡ್ಕೊಂಬಂದಿದ್ರು, ಸೊ ಒಬ್ಬರು ಮೊಸರನ್ನ, ವಡೆ, ಪಲಾವ್, ಹಿಂಗೆ ಅವ್ರವ್ರದ್ದೇ ಆದಂಥ ಒಂದೊಂದು ಪಲ್ಯಗಳು, ಈ ಥರ ಎಲ್ಲ ಐಟಮ್ಸ್ ಮಾಡ್ಕೊಂಡು ತುಂಬ ಫನ್ ಮಾಡಿದ್ರಿ. ಸೊ ತುಂಬ ಚೆನ್ನಾಗಿತ್ತು, ಖುಷಿಯಾಗಿ ಊಟ ಮಾಡಿದ್ದು ಮಜಾ. ಇದು ಕೃಷ್ಣ ಮೊಸರನ್ನ ಮಾಡಿದರು, ಅವರೆಲ್ಲರಿಗೂ ಪ್ರೀತಿಯಿಂದ ಬಡಿಸ್ತಾಯಿದ್ರು. ಅವ್ರ ಕಾನ್ಸೆಪ್ಟ್ ಏನು ಅಂದರೆ ಮನೇಲಿ ಪ್ರತಿ ದಿವಸ ನಾವು ಅಡುಗೆ ಮಾಡ್ಕೊಂಡು ತಿಂತೀರಿ, ಇವತ್ತು ನಾನು ಎಲ್ಲರಿಗೂ ಬಡಿಸ್ತೀನಿ ಅಂತ ಅವ್ರು ಲಾಸ್ಟಲ್ಲಿ ತಿಂತಿದ್ದಾರೆ ನೋಡಿ. ಸೊ ಆಮೇಲೆಲ್ಲ ಹಿಂಗೆ ಕೂತು ಹರಟೆ ಹೊಡೆದ್ರಿ, ಚೆನ್ನಾಗಿ ಮಾತಾಡಿದ್ರಿ. ಸೊ ತುಂಬ ಮಜಾ ಕೊಡ್ತು. ಅದಾದಮೇಲೆ ರೆಕಗ್ನೈಸೇಷನ್ ಮಾಡಿದ್ರಿ ಹೈಯೆಸ್ಟ್ ವೆಯ್ಟ್ ಲಾಸ್ ಆಗಿರೋರಿಗೆ. ಸೊ ಅದೆಲ್ಲ ತುಂಬ ಖುಷಿ ಪಟ್ಟರು ಎಲ್ಲರೂ.